ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರೇಣುಕಾಸ್ವಾಮಿಗೆ ಸಿಗರೆಟ್ನಿಂದ ಸುಟ್ಟು ಚಿತ್ರಹಿಂಸೆ ಕೊಟ್ಟಿದ್ದೆ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗಿ ಬದಲಾಗಿರುವ ಪ್ರದೋಷ್ ನಟ ದರ್ಶನ್ ವಿರುದ್ಧ ನೀಡಿರುವ ಹೇಳಿಕೆ, ಸುದೀರ್ಘ ಹೇಳಿಕೆಯಲ್ಲಿ ಹಲವು ಆಘಾತಕಾರಿ ವಿಷಯಗಳು ಬೆಳಕಿಗೆ ಬಂದಿದೆ. ಆ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಭೀಕರ ಕೃತ್ಯ ಮತ್ತು ತದನಂತರ ಸಾಕ್ಷ್ಯ ನಾಶಕ್ಕೆ ನಡೆದ ಸಂಚಿನ ಪ್ರತಿಯೊಂದು ಹಂತವನ್ನು ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರೆತಂದಾಗ ಆತ ತೀವ್ರ ಭಯಭೀತನಾಗಿದ್ದ. ನಟ ದರ್ಶನ್ ಶೆಡ್ಗೆ ಆಗಮಿಸ್ತಾ ಇದ್ದಂತೆ ರೇಣುಕಾಸ್ವಾಮಿ ಆತನ ಕಾಲಿಗೆ ಬಿದ್ದು ತಾನು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಕಳಿಸಿದ್ದು ತಪ್ಪು ಅಂತ ಕಣ್ಣೀರಿಟ್ಟು ಕ್ಷಮೆ ಕೇಳ್ದ. ಆದರೆ ಆತನ ಘೋಗರೆತವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ದರ್ಶನ್ ಮತ್ತು ಅವರ ಗ್ಯಾಂಗ್ ಆತನ ಮೇಲೆ ಮುಗಿಬಿದ್ದು ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಯ ವೇಳೆ ರೇಣುಕಾಸ್ವಾಮಿಯ ಕೈಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಟ ದರ್ಶನ್ ತಮ್ಮ ಕೈಯಲ್ಲಿದ್ದ ಸಿಗರೆಟ್ನಿಂದ ರೇಣುಕಾಸ್ವಾಮಿಯ ದೇಹದ ಸೂಕ್ಷ್ಮ ಭಾಗಗಳಿಗೆ ಸುಟ್ಟು ತೀವ್ರ ಯಾತನೆಯನ್ನು ನೀಡಿದರು. ಆತ ನೋವಿನಿಂದ ಅಳ್ತಾ ಬೇಡಿಕೊಂಡ್ರು. ಆತನಿಗೆ ಕುಡಿಯೋದಕ್ಕೆ ನೀರು ಕೂಡ ಕೊಡದೆ ಅಮಾನವೀಯವಾಗಿ ನಡೆಸಿಕೊಳ್ಳಲಾಯಿತು. ಮರದಿಂದ ಮಾಡಿದ ಲಾಠಿ ಪೈಪ್ಗಳಿಂದ ಆತನ ಬೆನ್ನು, ತಲೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಬಲವಾಗಿ ಹೊಡೆಯಲಾಯಿತು ಅಂತ ಪ್ರದೋಷ್ ಹೇಳಿದ್ದಾರೆ. ಅಲ್ಲದೆ ಆತನಿಗೆ ಹೊಡೆಯುವುದನ್ನ ನಾನು ಬಲವಂತವಾಗಿ ವಿರೋಧಿಸಿದೆ, ಆದರೆ ಅವ್ರು ಯಾರು ನನ್ನ ಮಾತನ್ನ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆತನ ಮೊಬೈಲ್ ಕಿತ್ಕೊಂಡು ಅದರಲ್ಲಿ ಪರೀಕ್ಷಿಸಿದಾಗ ಆತ ಅಶ್ಲೀಲ ಮೆಸೇಜ್ ಕಳಿಸಿರೋದು ಖಚಿತ ಆಗಿತ್ತು. ಆಗ ದರ್ಶನ್ ಗ್ಯಾಂಗ್ ಇನ್ನೂ ತೀವ್ರವಾಗಿ ಹಿಂಸೆ ನೀಡುವುದಕ್ಕೆ ಆರಂಭ ಮಾಡ್ತು ಅಂತ ಪ್ರದೋಷ್ ಹೇಳಿಕೆಯಲ್ಲಿ ನೀಡಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿ ಕರುಣಾಜನಕ ಸ್ಥಿತಿಯನ್ನ ನೋಡಿ ನಾನೇ ಊಟ ಮತ್ತು ನೀರನ್ನು ತಂದುಕೊಟ್ಟಿದ್ದೆ, ಆದರೆ ಅಷ್ಟರಲ್ಲಿ ಆತ ತೀವ್ರವಾಗಿ ಗಾಯಗೊಂಡು ಸಾಯುವ ಸ್ಥಿತಿ ತಲುಪಿದ್ದ ಅಂತ ಪ್ರದೋಷ್ ತನಿಖಾ ಅಧಿಕಾರಿಗಳ ಎದುರು ತಿಳಿಸಿದ್ದಾರೆ. ಮಾರಣಾಂತಿಕ ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿಬಿದ್ದಾಗ ಆತನ ಸ್ಥಿತಿ ಗಂಭೀರ ಆಗಿರುವುದನ್ನು ಕಂಡು ಸ್ಥಳದಲ್ಲೇ ಇದ್ದ ಕೆಲವರು ಗಾಬರಿಗೊಂಡರು. ಆದರೆ ಆರೋಪಿಗಳು ಆತನನ್ನು ಆಸ್ಪತ್ರೆಗೆ ಸೇರಿಸುವ ಬದಲು ಹಾಗೆಯೇ ಬಿಟ್ಟು ತೆರಳಿದರು. ತೀವ್ರ ರಕ್ತಸ್ರಾವ ಹಾಗೂ ಆಂತರಿಕ ಗಾಯಗಳಿಂದಾಗಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಕೊನೆಯುಸಿರನ್ನು ಎಳೆದರು. ಈ ವಿಷಯವನ್ನ ದರ್ಶನ್ ಚಾಲಕ ನನಗೆ ಬಂದು ಹೇಳಿದ್ರು. ಕೊಲೆಯಾದ ವಿಷಯ ಖಾತ್ರಿ ಆಗ್ತಿದ್ದಂತೆ ದರ್ಶನ್ ಅವರ ನಿರ್ದೇಶನದಂತೆ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ದೊಡ್ಡ ಮಟ್ಟದ ಸಂಚು ಕೂಡ ರೂಪಿಸಲಾಯಿತು. ಕೊಲೆಯ ಹೊಣೆಯನ್ನ ತಮ್ಮ ತಲೆಗೆ ತೆಗೆದುಕೊಳ್ಳಲು 3-4 ಜನರನ್ನು ಒಪ್ಪಿಸಿ ಅವರಿಗೆ ತಲಾ ಲಕ್ಷಾಂತರ ರೂಪಾಯಿ ಹಣ ನೀಡುವುದಾಗಿ ಭರವಸೆಯನ್ನು ನೀಡಿದರು. ಮೃತದೇಹವನ್ನ ತಡರಾತ್ರಿ ಸುಮ್ಮನಹಳ್ಳಿ ಬಳಿಯ ರಾಜಕಾಲುವೆಗೆ ಎಸೆದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಯೋಜನೆ ರೂಪಿಸಲಾಗಿತ್ತು. ಕೊಲೆ ಪ್ರಕರಣ ನನ್ನ ಮೇಲೆ ಬಂದರೆ ನಾನು ಜೀವಂತವಾಗಿ ಬದುಕಿರೋದಿಲ್ಲ, ನಾನು ಗುಂಡು ಹೊಡ್ಕೊಂಡು ಸತ್ತು ಹೋಗ್ತೀನಿ ಅಂತ ದರ್ಶನ್ ಹೇಳಿದರು. ಈ ಪ್ರಕರಣದಿಂದ ಹೇಗಾದರೂ ಪಾರು ಮಾಡುವಂತೆ ಗೋಗರ್ದ್ರು. ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನು ಆರೋಪಿಯನ್ನಾಕಿ ಮಾಡಿದ್ರು ಅಂತ ಪ್ರದೋಷ್ ಹೇಳಿದ್ದಾರೆ. ಘಟನೆಯ ಪ್ರತ್ಯಕ್ಷದರ್ಶಿಯಾಗಿದ್ದ ಪ್ರದೋಷ್ ಕೊಲೆ ನಡೆದ ದಿನದಿಂದ ಹಿಡಿದು ಸಾಕ್ಷ್ಯ ನಾಶಕ್ಕೆ ನಡೆಸಿದ ಸಂಚು, ಹಣದ ವಹಿವಾಟು ಹಾಗೂ ಮೃತದೇಹ ವಿಲೇವಾರಿನ ಎಲ್ಲ ವಿವರಗಳನ್ನು ನ್ಯಾಯಾಧೀಶರ ಮುಂದೆ ನೀಡಿದ್ದಾರೆ. ಈ ಸಂಪೂರ್ಣ ವಿವರಣೆಯು ತನಿಖಾ ತಂಡಕ್ಕೆ ಅತ್ಯಂತ ಬಲವಾದ ಸಾಕ್ಷ್ಯಾಧಾರ ಆಗಿದ್ದು, ವಿಚಾರಣೆ ವೇಳೆ ನ್ಯಾಯಾಲಯದಲ್ಲಿ ಆರೋಪಿಗಳ ವಿರುದ್ಧ ಕಾನೂನು ಕುಣಿಕೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯ ಮೇಲೆ ಚಿತ್ರಹಿಂಸೆ, ಆತನಿಗೆ ಸಿಗರೆಟ್ನಿಂದ ಸುಟ್ಟು, ಆತನ ಸೂಕ್ಷ್ಮ ಜಾಗಗಳಿಗೆ ಕಾಲಿನಿಂದ ಒತ್ತು, ಆತನ ತಲೆಯನ್ನು ಗೋಡೆಗೆ ಜಜ್ಜಿ ಕರೆಂಟ್ ಶಾಕನ್ನು ನೀಡಿ, ಆತನ ಎಡಭಾಗದ ರಿಬ್ಗೆ ಬಲವಾಗಿ ಕೈಯಿಂದ ಒದ್ದು ಚಪ್ಪಲಿಯಿಂದ ಹೊಡೆದು, ಹೀಗೆ ನಾನಾ ರೀತಿಯಲ್ಲಿ ಆತನಿಗೆ ಚಿತ್ರಹಿಂಸೆಯನ್ನು ನೀಡಿ ಆತನನ್ನು ಕೊಲೆಗೈಯಲಾಗಿದೆ. ಇದಕ್ಕೆ ನಮ್ಮನ್ನು ಅಡ್ಡಲಾಗಿ ಸಿಲುಕಿಸಲಾಗಿದೆ. ದರ್ಶನ್ ಅವರು ಈ ಕೊಲೆ ಕೇಸ್ನಲ್ಲಿ ನನ್ನ ಹೆಸರೇನಾದರೂ ಬಂದರೆ ನಾನು ಸೂಸೈಡ್ ಅಂದರೆ ನಾನು ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೇ ನಮಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾವು ಬ್ಲ್ಯಾಕ್ ಮೇಲ್ಗೆ ಒಳಗಾದ್ವಿ. ದರ್ಶನವನ್ನು ಉಳಿಸೋದಕ್ಕೆ ನಾವು ಕೂಡ ಈ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗಬೇಕಾದಂಥ ಅನಿವಾರ್ಯತೆ ಎದುರಾಯಿತು ಅಂತ ಪ್ರದೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಹಾಗಾದರೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದ್ದು ದರ್ಶನ್ ಇದರಿಂದ ಹೇಗೆ ಪಾರಾಗ್ತಾರೆ ಏನು ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.